ನಮಸ್ಕಾರ ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಒಂದು ದಿನ ಬಾರ್ ಕ್ಲೋಸ್ ಆದರೆ ಸಾಕು ಮದ್ಯಪ್ರಿಯರು ಪರದಾಡ್ಬಿಡ್ತಾರೆ. ಅಂಥದ್ರಲ್ಲಿ 5 ದಿನ ಮದ್ಯ ಸಿಗದೇ ಇದ್ರೆ ಅವ್ರ ಕತೆ ಏನಾಗಬೇಡ. ಆದರೂ ಇದು ನಿಜ, ಜೂನ್ ಮೊದಲ ವಾರದಲ್ಲಿ 5 ದಿನ ನಿಮಗೆ ಮದ್ಯ ಸಿಗೋದಿಲ್ಲ. ಬೆಂಗಳೂರಿನಲ್ಲಿ ಈ ದಿನಗಳು ಬಾರ್ಗಳು ಪೂರ್ತಿ ಬಂದ್ ಆಗಿರುತ್ತೆ. ಹೌದು, ಜೂನ್ 1ನೇ ತಾರೀಕಿನಿಂದಲೇ 5 ದಿನಗಳ ಕಾಲ ಮದ್ಯಪ್ರಿಯರಿಗೆ ಶಾಕ್ ಆದಿದೆ. ಮಳೆಗಾಲ ಆರಂಭ ಆಗಿರುತ್ತೆ. ಸಾಯಂಕಾಲ ಜಿಟಿ ಮಳೆಗೆ ಚಳಿಯಲ್ಲಿ ಒಂದು ಪೆಗ್ ಏರಿಸ್ತಾ ಕೂರಬೇಕು ಅಂದ್ಕೊಂಡಿರುವ ಮದ್ಯಪ್ರಿಯರು ಈ ಸುದ್ದಿಯನ್ನೊಮ್ಮೆ ನೋಡಲೇಬೇಕಾಗುತ್ತೆ. ಜೂನ್ ಮೊದಲ ವಾರ ನೀವು ಮದ್ಯದ ಮಳಿಗೆಗಳ ಬಳಿ ಹೋದರೆ ನಿರಾಸೆಯಿಂದ ವಾಪಸ್ ಆಗಬೇಕಾಗುತ್ತೆ. ಯಾಕಂದರೆ ವಿಧಾನ ಪರಿಷತ್ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಮತ ಎಣಿಕೆ ಇರೋದರಿಂದ ಜೂನ್ 1ರಿಂದ 6ನೇ ತಾರೀಕಿನವರೆಗೆ ಮದ್ಯದ ಮಾರಾಟವನ್ನು ಬಂದ್ ಮಾಡುವಂತೆ ಬೆಂಗಳೂರು ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಜೂನ್ 1ರಿಂದ 6ರವರೆಗೆ ಬೆಂಗಳೂರಿನ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಮುಚ್ಚಲಿವೆ. ಇದಕ್ಕೆ ಕಾರಣ ಒಂದು MLC ಚುನಾವಣೆ, ಇನ್ನೊಂದು ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ಕಾರಣ. ಜೂನ್ 3ನೇ ತಾರೀಕು ಪದವೀಧರ ಕ್ಷೇತ್ರಗಳ ಚುನಾವಣೆಯ ಮತದಾನ ನಡೆಯಲಿದೆ. ಹೀಗಾಗಿ ಜೂನ್ 1ರ ಸಾಯಂಕಾಲ 4 ಗಂಟೆಯಿಂದ ಜೂನ್ 3ರವರೆಗೆ ಬಾರ್ಗಳು ಕ್ಲೋಸ್ ಮಾಡುವಂತೆ ಬೆಂಗಳೂರಿನ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಇನ್ನು ಇದರ ಮಾರನೇ ದಿನ ಅಂದರೆ ಜೂನ್ 4 ಆವತ್ತು ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನ ಮತ ಎಣಿಕೆ ನಡೆಯುತ್ತೆ. ಅಂದೂ ಕೂಡ ಬಾರ್ಗಳು ಓಪನ್ ಇರೋದಿಲ್ಲ. ಜೂನ್ 5ರಂದು ಬಾರ್ಗಳು ಓಪನ್ ಇರ್ತವೆ. ಆದರೆ ನಂತರ ಜೂನ್ 6ನೇ ತಾರೀಕು ಮತ್ತೆ ಕ್ಲೋಸ್ ಆಗುತ್ತೆ. ಅಂದು MLC ಚುನಾವಣೆಯ ಮತ ಎಣಿಕೆ ಇರುತ್ತೆ. ಹಾಗಾಗಿ ಬಾರ್ ಕ್ಲೋಸ್ ಮಾಡುವಂತೆ ಜಿಲ್ಲಾಡಳಿತ ನೋಟಿಸ್ ಕೂಡ ಜಾರಿ ಮಾಡಿದೆ. ಒಟ್ಟಾರೆ ಒಂದು ದಿನ ಬಾರ್ ಕ್ಲೋಸ್ ಆಗುತ್ತೆ ಅಂತ ಗೊತ್ತಾದರೆ ಸಾಕು, ಕುಡುಕರ ಜೀವ ಪುಕ ಅನ್ನತ್ತೆ. ಅಂಥದ್ರಲ್ಲಿ 5 ದಿನ ಬಾರ್ ಕ್ಲೋಸ್ ಅಂತ ಹೇಳಿದ್ರೆ ಇನ್ನೇನಾಗುತ್ತೆ? ಇದರ ಬಗ್ಗೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಟಿವಿ9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.